ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ ಶರ್ಮ ಗುರೂಜಿ. ನಮ್ಮ ಯೂಟ್ಯೂಬ್ ಚಾನಲ್ ಶ್ರೀಮಾತಾ ಟಿ ವಿ ಇದನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಮಾಡ್ಕೊಳ್ಳದೇ ಇರತಕ್ಕಂಥವ್ರು ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೇನೆ. ನಿಮಗೆ ಒಳ್ಳೆಯದನ್ನು ಅಂಥದ್ದು, ಹಾಗೆ ನಿಮಗೆ ಒಳ್ಳೆಯದಾಗೋದಕ್ಕೋಸ್ಕರ ಬೇಕಾದ ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಬೇಕಾದ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದೊಂದು ವಿಷಯವನ್ನು ನಾನು ತೊಗೊಂಬರ್ತೇನೆ. ಕೇಳ್ಕೊಳ್ಳಿ. ಅದನ್ನು ನೋಡಿಕೊಂಡು ನೀವು ಮುಂದೆ ನಿಮ್ಮ ಜೀವನದಲ್ಲಾದರೆ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಸದ್ಗುರವೇ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತಪ್ತಾಯ ಗುರು ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರು ಶ್ರೀಧರಾಯ ನಮೋ ನಮಃ. ಗುರುಚರಣಾರವಿಂದಕ್ಕೆ ನಮಸ್ಕಾರ ಮಾಡ್ತಾ ಈ ದಿನದ ಸಂಚಿಕೆಯಲ್ಲಿ ನಾನು ನಿಮಗೆ ಕಳತ್ರ ಯೋಗ, ಯಾರಿಗೆ ಮದುವೆ ಆಗಿಲ್ವೋ, ಮದುವೆ ಆಗಿ ಸಂಸಾರದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಆಗ್ತಾಯಿದೆಯೋ ಅವರಿಗೆ ಏನು ಮಾಡಿದರೆ ಒಳ್ಳೆಯದಾಗತ್ತೆ, ಯಾತಕ್ಕೋಸ್ಕರವಾಗಿ ಆ ಥರ ಆಗತ್ತೆ ಅಂತ ಹೇಳ್ತಕ್ಕಂಥ ವಿಷಯವನ್ನು ತಿಳಿಸ್ಲಿಕ್ಕೋಸ್ಕರ ಬರ್ತಾಯಿದ್ದೀನಿ. ಯಾರಿಗೆ ಜಾತಕದಲ್ಲಿ ಇರತಕ್ಕಂತಹ ಒಂದು ಸಪ್ತಮ ಸ್ಥಾನ ಅಂತ ಹೇಳಿದರೆ ಕಳತ್ರ ಸ್ಥಾನ ಅಂತ ಹೇಳ್ತಾರೆ. ಹೆಣ್ಮಕ್ಕಳಿಗಾದರೆ 8ನೇ ಮನೆಯನ್ನು ವಿವಾಹ ಸ್ಥಾನ ಅಂತ ಹೇಳ್ತಾರೆ. ಇದರಲ್ಲಿ ಇರತಕ್ಕಂತಹ ಗ್ರಹಗಳ ನೀಚ ಗ್ರಹಗಳು ಅಥವಾ ದುಷ್ಟಗ್ರಹಗಳು, ಕ್ಷುದ್ರ ಗ್ರಹಗಳು ಯಾವ್ದಾರು ಇದ್ದರೆ ಅಲ್ಲಿ ಅವರಿಗೆ ವಿವಾಹದಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು. ಒಳ್ಳೆಯ ನಕ್ಷತ್ರದಲ್ಲಿ ಜನನ ಆಗಿದ್ದೀನಿ, ನಂದೆಲ್ಲ ನಕ್ಷತ್ರ ಚೆನ್ನಾಗಿದೆ, ನನಗೆ ಯಾಕೆ ಈ ರೀತಿ ಆಗ್ತಾಯಿದೆ ಅಂತ ಹೇಳ್ತಕ್ಕಂಥದ್ದನ್ನು ವಿಚಾರ ಮಾಡ್ತಕ್ಕಂಥದ್ದು ತುಂಬ ಜನ ಇರ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನನ ಆಗಿದ್ದಾರೆ, ಧನಸ್ಸು ರಾಶಿ. ಧನುಸ್ಸು ರಾಶಿ ಅಂದ್ಕೊಳ್ಳೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನನ ಆಗಿರ್ತಕ್ಕಂಥವರಿಗೆ ಶುಕ್ರದಶೆ. ಎಲ್ಲವರು ಹೇಳ್ತಾರೆ ನಿನಗೆ ಶುಕ್ರದಶೆ ಇದೆ, ಶುಕ್ರದಶೆಯಲ್ಲಿ ಜನನ ಆಗಿದ್ದೀರಾ, ನಿಮ್ಮ ಮನೆ ಉದ್ಧಾರ ಆಗ್ತದೆ, ನೀನು ಬಂದು ಮನೆಗೆ ಬಂದ ಮೇಲೆ ಉದ್ಧಾರ ಆಗಿದೆಯಾ, ನೀನು ಹುಟ್ಟಿದ ಮೇಲೆ ಮನೆ ಉದ್ಧಾರ ಆಗಿದೆ ಅಂತ ಹೇಳ್ತಾರೆ. ಸತ್ಯ ಅದು, ಅದನ್ನು ಒಪ್ಕೊಳ್ತೀನಿ ನಾನು. ಎಲ್ಲರೂ ಒಪ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಶುಕ್ರದಶೆಯಲ್ಲಿ ಒಂದು ಜನನ ಆಗಿರ್ತಕ್ಕಂಥವರಿಗೆ ಮನೆಗೆ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಅದು ಸ್ತ್ರೀಯಾಗಿ ಶುಕ್ರದಶೆಯಲ್ಲಿ ಜನನ ಆಯಿತು ಅಂದರೆ ಅದರಲ್ಲೂ ಕೂಡ ಗಜಕೇಸರಿ ಯೋಗ, ಲಕ್ಷ್ಮೀ ಯೋಗ, ಇದು ಯಾವುದಾದ್ರು ಒಂದು ಯೋಗದಲ್ಲಿ ಜನನ ಆಗಿದೆ ಅಂತಂದರೆ ಎಲ್ಲಿವರೆಗೆ ಆ ಹೆಣ್ಣು ಮಗು ಆ ಮನೆಯಲ್ಲಿರುತ್ತೋ ಅಲ್ಲಿವರೆಗೆ ಸಮೃದ್ಧಿಯಾಗಿ ಏನು ಬೇಕೋ ಅದನ್ನೆಲ್ಲ ನಾವು ಪಡಿಬೋದು, ಸಿಗ್ತದೆ ಕೂಡ. ಒಂದು ವೇಳೆ ನೀವೇನಾರು ಹೆಣ್ಮಗು ಆಗಿ ಅದನ್ನು ಮದುವೆ ಮಾಡಿ ಬೇರೆ ಮನೆಗೆ ಕೊಟ್ಟರೆ ಅಂದರೆ ನಿಮ್ಮ ಮನೆಯಲ್ಲಿ ಇನ್ನೊಂದು ಮಗು ಹುಟ್ಟಿ ಅದೇನಾರು ನಕ್ಷತ್ರದಲ್ಲಿ ಅಥವಾ ರಾಶಿಯಲ್ಲಿ ಒಳಿತಾಗಿಲ್ಲ, ಯಾವುದು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತಂದರೆ, ನಕ್ಷತ್ರ ಯಾವುದು ಕೆಟ್ಟದಲ್ಲ, ಆದರೆ ಆ ಒಂದು ಕೆಲವೊಂದು ನಕ್ಷತ್ರಗಳನ್ನು ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳ್ತದೆ. ಹೇಗೆಂದರೆ ಅಭುಕ್ತ ಜನನ ಅಂತ ಹೇಳ್ತಕ್ಕಂಥದ್ದು. ಅದರಲ್ಲಿ ಕೆಲವೊಂದು ನಕ್ಷತ್ರಗಳು, ಅದು ವಿಚಾರನ ಮುಂದಿನ ಭಾಗದಲ್ಲಿ ನಾನು ಹೇಳ್ತೀನಿ. ಕಳತ್ರ ಸ್ಥಾನದಲ್ಲಿರ್ತಕ್ಕಂತಹ ಒಂದು ಗ್ರಹಗಳ ಫಲದಿಂದಾಗಿ ವಿವಾಹದಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ಒಂದು ಪ್ರಮಾದ. ಇನ್ನೊಂದು ರೀತಿಯಲ್ಲಿ ಅಂತಂದರೆ ಯಾರಿಗೆ ಕಾಳಸರ್ಪ ದೋಷಗಳು, ಕಾಳಸರ್ಪ ದೋಷ ಅಂತ ಹೇಳ್ತಾರೆ, ಅನಂತಂ ವಾಸಿಕಂ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿಯ ಅಂತ ಒಂದು ಶಂಕಪಾಲ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಅಂತ ಹೇಳ್ತಾರೆ. ಅದು ಯಾವುದಾದ್ರು ಒಂದು ದೋಷ ಇದ್ದ ಪಕ್ಷದಲ್ಲಿ ನಿಮಗೆ ವಿವಾಹದಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ಖಂಡಿತ. ನೀವು ಇಷ್ಟಪಟ್ಟಿದ್ದೀರಾ ಅಂದರೂ ಕೂಡ ನಿಮಗೆ ಯಾವುದೋ ಒಂದು ಒಳ್ಳೆ ಹುಡುಗ ಸಿಗದೇ ಇರತಕ್ಕಂಥದ್ದು, ಅಥವಾ ನೀವು ಒಳ್ಳೆ ಹುಡುಗನ ಯೋಚನೆ ಮಾಡಿರ್ತೀರಿ, ಹುಡುಗ ಚೆನ್ನಾಗಿದ್ದಾನೆ, ನಮ್ಮ ಮನೆಯವರೆಲ್ಲ ಒಪ್ಪಿದ್ದಾರೆ, ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದರೆ ಮೂರನೇವರಿಂದ ಏನೋ ಒಂದು ತೊಂದರೆ ಬಂದುಬಿಟ್ಟು ನಿಮಗೆ ವಿವಾಹದಲ್ಲಿ ಅಡೆತಡೆ ಬರ್ತಕ್ಕಂಥದ್ದಾಗತ್ತೆ. ಇನ್ನೇನು ಮದುವೆ ಮಂಟಪಕ್ಕೆ ಹೋಗಬೇಕು ಅಂಥದ್ದು ಮುರಿದೋಗಿರೋಂಥದ್ದು ಇದೆ ರೀ, ಆಗತ್ತೆ. ಅದಕ್ಕೋಸ್ಕರವಾಗಿ ಆ ರೀತಿಯಾದ ಕಳತ್ರ ದೋಷ ಇದ್ದಾಗ ಕಳತ್ರ ದೋಷವನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಒಂದು ಕುಜ ಶಾಂತಿ ಅಂತ ಹೇಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಇನ್ನೊಂದು ವಿಧಾನ ರಾಹು ಶಾಂತಿ ಅಂತ ಮಾಡ್ತಕ್ಕಂಥದ್ದು. ಹಾಗೆ ರಾಹು ಕೇತುಗಳನ್ನು ಶಾಂತಿ ಮಾಡ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಇದೆಲ್ಲ ಆಯಿತು, ಇದು ಯಾವುದೊಂದು ಆಗೋದಿಲ್ಲ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆದ ಪಕ್ಷದಲ್ಲಿ ಅದನ್ನು ಎಲ್ಲದನ್ನು ಒಂದೊಂದು ಮಾಡಿ ನೋಡೋದಲ್ಲ, ಟ್ರಯರ್ ಆ್ಯಂಡ್
ಟ್ರಯಲ್ ಆ್ಯಂಡ್ ಎರರ್ ಅಲ್ಲ. ಏನು ಹೇಳ್ತಾರೆ? ಟ್ರಯಲ್ ಆ್ಯಂಡ್ ಎರರ್ ಇದಲ್ಲ. ಒಂದು ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಜ್ಯೋತಿಷಿ ಆಗಿರ್ತಕ್ಕಂಥವನು ಗುರುಗಳೇ ನಿಮ್ಮ ಹತ್ರ ಬಂದಿದ್ದೀನಿ, ನನಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ನಿಮಗೆ ಖುಷಿಗೋಸ್ಕರ ಹೇಳೋನು ಜ್ಯೋತಿಷಿ ಅಲ್ಲಲ್ಲ. ಯಾವುದು ಸಮಂಜಸವಾಗಿದೆ, ಯಾವುದು ಸರಿಯಾಗಿದೆ, ಜಾತಕದಲ್ಲಿ ದೋಷ ಇದೆ, ಯಾವುದು ಕಳತ್ರ ಸ್ಥಾನಕ್ಕೆ ತೊಂದರೆ ಕೊಡ್ತಾ ಇದೆ, ಅದು ದೃಷ್ಟಿ ಇದೆ. ಉದಾಹರಣೆಗೆ ಹೇಳ್ತೀನಿ ನಾನೀಗ ಅಂತಂದರೆ, ಜನ್ಮಕಾಲದಲ್ಲಿ ಪೂರ್ವಾಷ ನಕ್ಷತ್ರವನ್ನೇ ತಗೊಳ್ಳೋಣ. ದ್ವಿತೀಯ ಭಾವದಲ್ಲಿ 2ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅನ್ನೋದನ್ನು ನೋಡ್ಕೊಳ್ಬೇಕು. ದ್ವಿತೀಯ ಭಾವದಲ್ಲಿ ಯಾವ ಗ್ರಹ ಇರ್ತದೆ ಅದನ್ನು ನೋಡಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಅದರಲ್ಲೂ ಕೂಡ ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಅತಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ನಿಮ್ಮ ನಕ್ಷತ್ರ ರಾಶಿಗಳ ಒಂದೇ ಅಲ್ಲ, ನಿಮ್ಮ ಜನನ ಆಗಿರ್ತಕ್ಕಂಥ ಲಗ್ನ ಸಮಯವನ್ನು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು. ಯಾಕೆಂದರೆ ಲಗ್ನನೇ ಆ ಮನುಷ್ಯನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಜೀವನವನ್ನು ತಿಳಿಸುತ್ತೆ. ಅದಕ್ಕೋಸ್ಕರವಾಗಿ ಯಾವ ಲಗ್ನದಲ್ಲಿ ಜನನ ಆಗಿದೆ, ಉದಾಹರಣೆಗೆ ನಾವು ಪೂರ್ವಾಷಾಢ ನಕ್ಷತ್ರ ತೊಗೊಂಡಿದ್ದೀನಿ. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನನ ಆಗಿದೆ, ಧನುಸ್ಸು ರಾಶಿಯಲ್ಲಿದೆ, ಧನುರ್ ಲಗ್ನನೇ ಆಗಿದೆ ಎಂದ ಪಕ್ಷದಲ್ಲಿ 2ನೇ ಮನೆಯನ್ನು ಧನಸ್ಥಾನ ಅಂತ ಹೇಳ್ತಾರೆ, ಹಣ ಬರತಕ್ಕಂಥ ಸ್ಥಾನ. ಆ ಧನಸ್ಥಾನದಲ್ಲಿ ಯಾರಿದ್ದಾರೆ, ಗುರುವಿಗೆ ಅನುಕೂಲವಾಗಿರ್ತಕ್ಕಂಥ ಗ್ರಹ ಇದೆಯೋ ಅಥವಾ ಅದಕ್ಕೆ ಶತ್ರುವಾಗಿರ್ತಕ್ಕಂಥ ಗ್ರಹ ಇದೆಯೋ ಅಂತ ನೋಡ್ಕೋಬೇಕು. ಯಾಕೆಂದರೆ ಗುರುವಿಗೆ ಶತ್ರುವಾಗಿರ್ತಕ್ಕಂತಹ ಒಂದು ಶುಕ್ರನೇನಾದ್ರು ಈಗ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಇದ್ಬಿಟ್ರೆ ಅವನಿಗೆ ಜೀವನದಲ್ಲಿ ಹಣಕಾಸಿನಲ್ಲಿ ತೊಂದರೆ ಬರುತ್ತೆ. ಯಾಕೆಂದರೆ ಗುರುವನ್ನು ಒಂದು ಕಡೆಗೆ ಲಕ್ಷ್ಮೀಕಾರಕ ಅಂತ ಹೇಳ್ತಾರೆ, ಶುಕ್ರನನ್ನು ಲಕ್ಷ್ಮೀಕಾರಕ ಅಂತ ಹೇಳ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅವರದ್ದೇ ಆದಂಥ ಮನೆಗಳಲ್ಲಿ ಜನ್ಮ, ತೃತೀಯ ಭಾವ, ಜನ್ಮಭಾವ, ಸಂಪಸ್ಥಾನ, ತೃತೀಯ ಸ್ಥಾನ ಅಂದರೆ ಭ್ರಾತೃಸ್ಥಾನ ಅಂತ, ಚತುರ್ಥ ಅಂದರೆ ಮಾತೃಸ್ಥಾನ ಅಂತ. ಮಾತೃಸ್ಥಾನದಲ್ಲಿ ಯಾರು ಗ್ರಹ ಇದ್ದಾರೆ ಅಂದರೆ 4ನೇ ಮನೆಯಲ್ಲಿ ಯಾವ ಗ್ರಹ ಇದೆ, ಆ ಗ್ರಹದಿಂದ ಏನಾಗತ್ತೆ ಅಂದರೆ ಆ ಗ್ರಹ ಆ ಒಂದು 4ನೇ ಮನೆಗೆ ಅಧಿಪತಿ ಆಗಿದ್ದಕ್ಕಂಥವನಿಗೆ ಅನುಕೂಲವಾಗಿದ್ದಾನೋ ಇಲ್ವೋ, ಇದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಅವ್ರು ಹೇಳಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಕಳತ್ರ ಸ್ಥಾನ, ಕಳತ್ರ ಒಂದು ಸಂಬಂಧವಾಗಿರ್ತಕ್ಕಂಥ ಅಥವಾ ವೈವಾಹಿಕ ಸಂಬಂಧವಾಗಿರ್ತಕ್ಕಂಥ ಒಂದು ದೋಷ ಇದ್ದಾಗ ಅಂದರೆ ಸಮಸಪ್ತಮದಲ್ಲಿ 7ನೇ ಮನೆ ಜನ್ಮ ಲಗ್ನದಿಂದ 7ನೇ ಮನೆಯಲ್ಲಿ ಏನಾದ್ರು ರಾಹು ಗ್ರಹ ಇದ್ದ ಪಕ್ಷದಲ್ಲಿ ಅಥವಾ ಕುಜಗ್ರಹ ಇದ್ದ ಪಕ್ಷದಲ್ಲಿ ಅಥವಾ ವ್ಯಯಸ್ಥಾನದಲ್ಲಿ ಏನಾದರೂ ಶುಕ್ರ ಇದ್ದ ಪಕ್ಷದಲ್ಲಿ ಅವಾಗೆಲ್ಲ ಏನಾಗುತ್ತೆ, ವಿವಾಹದಲ್ಲಿ ಅಡೆತಡೆಗಳಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು, ರಾಹು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ನವಗ್ರಹ ಸಹಿತವಾಗಿರ್ತಕ್ಕಂತಹ ಒಂದು ಕುಜ ಶಾಂತಿ ಮಾಡೋದ್ರಿಂದ ವಿವಾಹಕ್ಕೆ ವಿಳಂಬ ಆಗ್ತಕ್ಕಂಥದ್ದು, ತಡೆ ಆಗ್ತಕ್ಕಂಥದ್ದು, ಏನೋ ಒಂದು ರೀತಿಯಲ್ಲಿ ಸಮಾಧಾನ ಆಗ್ತಕ್ಕಂಥದ್ದು ಆಗತ್ತೆ. ಅಂದರೆ ಜಾತಕದಲ್ಲಿ ಯಾವ ಗ್ರಹ ಎಲ್ಲಿದೆ ಅಂತ ನೋಡ್ಕೊಂಡು ಹೋಗಬೇಕು ಒಂದು ರೀತಿಯಲ್ಲಿ. ಆ ನಂತರ ಇನ್ನೊಂದು ಹೇಳ್ತಾ ಇದ್ದೆ ಆವಾಗಲೇ, ಕಾಳಸರ್ಪ ದೋಷ ಇದೆ ಅಂತ ಹೇಳಿದ್ರೆ, ಕಾಳಸರ್ಪ ದೋಷ ಅಂತ ಹೇಳ್ತಕ್ಕಂಥದ್ದು ಯಾವ ಜಾತಕದಲ್ಲಿರುತ್ತೋ ಅವರಿಗೆ ಗುರು ಏನಾದ್ರು ನೀಚ ಆಗಿದ್ದ ಪಕ್ಷದಲ್ಲಿ ಅಥವಾ ದೃಷ್ಟಿ, ಗುರುವಿನ ದೃಷ್ಟಿ ಲಗ್ನದ ಮೇಲೆ ಇಲ್ಲದೇ ಇದ್ದ ಪಕ್ಷದಲ್ಲಿ ವಿವಾಹದಲ್ಲಿ ಅಡೆತಡೆ ಬರುತ್ತೆ. ಅದಕ್ಕೋಸ್ಕರವಾಗಿ ಅವರಿಗೆ ಕಾಳಸರ್ಪ ಶಾಂತಿಯನ್ನು ಮಾಡ್ತಕ್ಕಂಥದ್ದು. ಕಾಳಸರ್ಪ ಶಾಂತಿ ಅಂದರೆ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ನೋಡಿದ್ರೆ, ಕಾಳಸರ್ಪ ದೋಷ ಅಂತ ತಿಳ್ಕೊಳ್ಳಿ, ಖಾಲಿ ಸರ್ಪ ಶಾಂತಿ ಮಾಡೋದಾಗಲಿ ಅಥವಾ ಸರ್ಪದ ಹೋಗಿ ಪ್ರತಿಷ್ಠಾಪನೆ ಮಾಡೋದಾಗಲಿ ಖಂಡಿತವಾಗಿಯೂ ಅಲ್ಲ. ನವಗ್ರಹ ಸಹಿತವಾಗಿ ರಾಹುಕೇತವನ್ನು ಶಾಂತಿ ಮಾಡ್ತಕ್ಕಂಥದ್ದು ಮೊದಲನೇದಾಗಿ. ಹಾಗೆ ಸರ್ಪ ಸಂಬಂಧವಾಗಿರ್ತಕ್ಕಂಥ ಮಂತ್ರದಿಂದ ಸರ್ಪ ಶಾಂತಿಯನ್ನು ಮಾಡ್ತಕ್ಕಂಥದ್ದು, ಕಾಳಸರ್ಪ ಶಾಂತಿಯನ್ನು ಮಾಡ್ತಕ್ಕಂಥದ್ದು. ಹಾಗೆ ಆಶ್ಲೇಷ ಬಲಿಮಂಡಲ ಶಾಂತಿಯನ್ನು ಮಾಡ್ತಕ್ಕಂಥದ್ದು. ಹಾಗೆ ಅದಾದ ನಂತರದಲ್ಲಿ ಪ್ರಾಯಶ್ಚಿತ ಹವನ ಅಂತ ಹೇಳ್ತಾರೆ. ನಾವು ಏನು ತಪ್ಪನ್ನು ಮಾಡಿಬಿಟ್ಟಿದ್ವಿ ಈ ಜನ್ಮದನೋ ಅಥವಾ ಹಿಂದಿನ ಜನ್ಮದಲ್ಲೋ ತಪ್ಪು ಮಾಡಿಬಿಟ್ಟಿರ್ತೀವಿ, ಆ ದೋಷವನ್ನು ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಪ್ರಾಯಶ್ಚಿತ ಹೋಮ ಅಂತ ಹೇಳ್ತಾರೆ. ಪ್ರಾಯಶ್ಚಿತ ಹೋಮವನ್ನು ಮಾಡಿಕೊಂಡು ಅದಾದ ನಂತರದಲ್ಲಿ ಆಶ್ಲೇಷ ಬಲಿಹರಣವನ್ನು ಮಾಡಿ ನಂತರದಲ್ಲಿ ಯಥಾಶಕ್ತಿ ಆಗಿರ್ತಕ್ಕಂಥ ಯಥೋಕ್ತವಾಗಿರ್ತಕ್ಕಂಥ ದಾನ ಧರ್ಮಾದಿಗಳನ್ನು ಮಾಡಿಕೊಂಡು ನವನಾಗವನ್ನು ಪೂಜೆ ಮಾಡೋದ್ರ ಮೂಲಕವಾಗಿ, ನವನಾಗವನ್ನು ಕೂಡ ಪೂಜೆ ಮಾಡೋದ್ರ ಮೂಲಕವಾಗಿ ಕಾಳಸರ್ಪ ಶಾಂತಿಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆದಷ್ಟು ಬೇಗ ನಿಮ್ಮ ವೈವಾಹಿಕ ಜೀವನ ಅಥವಾ ಸರಿಯಾಗಿಲ್ಲದೆ ಇದ್ದ ಪಕ್ಷದಲ್ಲಿ ಅಥವಾ ವಿವಾಹ ಆಗದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ 3 ತಿಂಗಳೊಳಗಡೆಗೆ ಮದುವೆ ಆಗತ್ತೆ. ಇದು ಒಂದು ವಿಧಾನ.
ಅಂದರೆ ಸರ್ಪದೋಷ ಇದ್ದ ಪಕ್ಷದಲ್ಲಿ ಆ ರೀತಿಯಾಗಿ ಮಾಡ್ಕೊಂಡು ಹೋಗೋದ್ರಿಂದ ಸಂಪೂರ್ಣವಾಗಿ ಕಾಳಸರ್ಪ ಶಾಂತಿಯನ್ನು ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಾಗುತ್ತೆ. ಅದಾದ ನಂತರದಲ್ಲಿ ಜೀವನನೂ ಕೂಡ ಗಂಡ ಹೆಂಡತಿ ಕೂಡ ತುಂಬ ಚೆನ್ನಾಗಿರ್ತೀರಾ, ಏನೂ ತೊಂದರೆಗಳಾಗೋದಿಲ್ಲ. ಎಲ್ಲ ರೀತಿಯಲ್ಲಿ ಸಮಾಧಾನ ಚಿತ್ತರಾಗಿ ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತೀರಾ. ಆಮೇಲೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾರ್ಯಾರಿಗೆ ಕಾಳಸರ್ಪ ದೋಷ ಅಥವಾ ಯೋಗ ಅಂತಿದೆಯೋ ಅವರು ಒಂದು ಸಾರಿ ಪೂಜೆ ಮಾಡಿದ್ದೀನಿ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡಬೇಡಿ. ಯಾರು ಕಾಳಸರ್ಪ ಶಾಂತಿಯನ್ನು ಮಾಡ್ತೀರೋ ಅವರು ವಿವಾಹ ಆದ ನಂತರದಲ್ಲೂ ಕೂಡ ಪ್ರತಿ ತಿಂಗಳಲ್ಲೂ ಕೂಡ ಯಾವುದಾದ್ರೂ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರತಿ 5 ವರ್ಷಕ್ಕೊಂದ್ಸತಿ ಅಂತೆ ಈ ಕಾಳಸರ್ಪ ಶಾಂತಿಯನ್ನು ಮಾಡ್ಕೊಂಡು ಹೋಗಿ ಖಂಡಿತವಾಗಿ ಜೀವನ ಅನ್ನೋದು ಸರಾಗವಾಗಿ ಹೋಗುತ್ತೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಆವಾಗ ಆ ಸಂದರ್ಭದಲ್ಲಿ ವಿವಾಹದಲ್ಲಿ ಬರ್ತಕ್ಕಂಥ ತಡೆ ಕೂಡ ನಿವಾರಣೆ ಆಗ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ಹೇಳ್ಬೋದು. ಅದಕ್ಕೋಸ್ಕರವಾಗಿ ಯಾರಿಗೆ ವಿವಾಹ ಅಡೆತಡೆ ಆಗಿದೆಯೋ, ಯಾರಿಗೆ ವಿವಾಹ ಪ್ರತಿಬಂಧಕ ದೋಷ ಇದೆಯೋ, ವಿವಾಹ ಆಗ್ತಾ ಇಲ್ವೋ, ನೀವು ಯಾರೋ ನಿಮ್ಮ ಹತ್ತಿರತಕ್ಕಂಥ ಜ್ಯೋತಿಷಿಗಳಿಗೆ ನಿಮ್ಮ ಜಾತಕವನ್ನು ಸರಿಯಾಗಿ ತೋರಿಸಿ ಅದನ್ನು ಶಾಂತಿ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಆಗ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಎಲ್ಲ ಒಂದು ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಎಲ್ಲ ಶ್ರೀಮಾತಾ ಟಿ ವಿ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಭಗವಂತನ ಆಶೀರ್ವಾದ ಇರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರಿ ಓಂ.